ವೀರೇಂದ್ರ ಹೆಗ್ಗಡೆಯ ಪರ ಶಿವರಾಮೇಗೌಡ ಅವರು ಬ್ಯಾಟಿಂಗ್ ಅನ್ನ ಆಡಿದ್ದಾರೆ. ಮಠಮಾನ್ಯಗಳು ನಮಗೆ ನೆಮ್ಮದಿಯನ್ನ ಕೊಡುತ್ತೆ, ದೇವರನ್ನ ನಾನ್ಯಾರು ನೋಡಿಲ್ಲ, ಆದರೆ ಶಕ್ತಿ ಕೇಂದ್ರದ ಮೂಲಕ ನೆಮ್ಮದಿ ಕೊಂಡುಕೊಳ್ತೇವೆ ಅಂತ ಹೇಳಿದ್ದಾರೆ. ವೀರೇಂದ್ರ ಹೆಗ್ಗಡೆಯ ಪರ ಶಿವರಾಮೇಗೌಡ ಅವರ ಬ್ಯಾಟಿಂಗ್, ಮಠಮಾನ್ಯಗಳು ನಿಮಗೆ ನೆಮ್ಮದಿಯನ್ನ ಕೊಡುತ್ತೆ, ದೇವರನ್ನ ನಾವ್ಯಾರೂ ನೋಡಿಲ್ಲ, ಆದರೆ ಶಕ್ತಿ ಕೇಂದ್ರದ ಮೂಲಕ ನೆಮ್ಮದಿಯನ್ನ ಕಂಡುಕೊಳ್ತೇವೆ. ವೀರೇಂದ್ರ ಹೆಗ್ಗಡೆಯ ಕುಟುಂಬ ಧರ್ಮಸ್ಥಳವನ್ನ ಚೆನ್ನಾಗಿಯೇ ನಿಭಾಯಿಸಿದೆ. ಮಂಜುನಾಥ ಹಾಗೂ ಅಣ್ಣಪ್ಪನ ಆಶೀರ್ವಾದ ಸದಾ ಆ ಕ್ಷೇತ್ರದ ಮೇಲೆ ಇದೆ. ಮಾಜಿ ಮುಖ್ಯಮಂತ್ರಿಗಳಿಬ್ಬರೂ ಕೂಡ ಆಣೆ ಪ್ರಮಾಣವನ್ನ ಮಾಡಿದ್ದನ್ನ ನಾವು ನೋಡಿದ್ದೇವೆ. ಧರ್ಮಸ್ಥಳದಲ್ಲಿ ಈಗ ಆಣೆ ಮಾಡಿದ್ರೆ ಸತ್ಯ ಹೊರಗೆ ಬರಲಿದೆ. ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡಿದವರಿಗೆ ಶಿಕ್ಷೆ ಆಗಲಿ. ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಅವರ ಈ ಒಂದು ಹೇಳಿಕೆ. ವೀಕ್ಷಕರೇ, ವೀರೇಂದ್ರ ಹೆಗ್ಗಡೆಯವರ ಪರವಾಗಿ ಶಿವರಾಮೇಗೌಡ ಅವರು ಬ್ಯಾಟಿಂಗ್ ಅನ್ನ ಆಡಿರುವಂಥದ್ದು. ಮಠಮಾನ್ಯಗಳು ನಮಗೆ ನೆಮ್ಮದಿಯನ್ನ ಕೊಡುತ್ತೆ, ನಾವು ಯಾರೂ ಕೂಡ ದೇವರನ್ನ ನೋಡಿಲ್ಲ, ಆದರೆ ಶಕ್ತಿ ಕೇಂದ್ರದ ಮೂಲಕ ನೆಮ್ಮದಿಯನ್ನ ಕಟ್ಕೊಳ್ಳೋದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಕಂಡುಕೊಳ್ತೀವಿ. ವೀರೇಂದ್ರ ಹೆಗ್ಗಡೆ ಕುಟುಂಬ ಧರ್ಮಸ್ಥಳವನ್ನ ಚೆನ್ನಾಗಿಯೇ ನಿಭಾಯಿಸ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೆ ಮಂಜುನಾಥ ಹಾಗೂ ಅಣ್ಣಪ್ಪ ಸ್ವಾಮಿ ಇದ್ದಾರಲ್ಲ, ಅವರ ಆಶೀರ್ವಾದ ಸದಾ ಕ್ಷೇತ್ರದ ಮೇಲೆ ಇರುತ್ತೆ. ಯಾರು ಸುಳ್ಳು ಸುಳ್ಳು ಆರೋಪವನ್ನ ಮಾಡ್ಕೊಂಡು ಬಂದಿದ್ದಾರೋ ಆ ಸುಳ್ಳು ಆರೋಪಗಳನ್ನ ಮಾಡಿದವರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಶಿವರಾಮೇಗೌಡ ಅವರು ಹೇಳಿದ್ದಾರೆ. ಇನ್ನು ಶಿವರಾಮೇಗೌಡರು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿಯೂ ಕೂಡ ಮಾತನಾಡಿದ್ದಾರೆ. ಏನು ಅಂತಂದ್ರೆ, ಅನಾಮಿಕಾ ಹೇಳಿದ್ರಿಂದ SITಯ ಎಲ್ಲಾ ಕಡೆಯಲ್ಲೂ ಕೂಡ ಹುಡುಕಿ ಆಯಿತು, ಆದರೂ ಏನೂ ಕೂಡ ಸಿಕ್ಕಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೆಷ್ಟು ದೂರ ಅಗೆಯೋದು ಗೊತ್ತಿಲ್ಲ ಅಂತ ಹೇಳಿ ಶಿವರಾಮೇಗೌಡರು ಮಾತನಾಡಿದ್ದಾರೆ. ವೀರೇಂದ್ರ ಹೆಗ್ಗಡೆಯ ಕುಟುಂಬ ಧರ್ಮಸ್ಥಳವನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದೆ. ಧರ್ಮಸ್ಥಳದಲ್ಲಿ ಈಗ ಆಣೆ ಮಾಡಿದ್ರೆ ಸತ್ಯ ಹೊರಗೆ ಬರುತ್ತೆ. ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಶಿವರಾಮೇಗೌಡರು. ಏನು ಹೇಳಿದ್ರು ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಧರ್ಮಸ್ಥಳ ನೆನ್ನೆ ಮೊನ್ನೆದಲ್ಲ. ಒಂದು ದಿವಸಕ್ಕೆ 30,000 ಜನ ಅಂದಾಜು ಅಲ್ಲಿ ದಾಸೋಹವನ್ನು ಕೊಡ್ತಾರೆ, ಊಟ ಮಾಡ್ತಾರೆ. ನಾವು ಧರ್ಮಸ್ಥಳಕ್ಕೆ ಹೋದರೆ ಅದು ಒಂದು ಪ್ರಸಾದ ಅಂತೇಳಿ ಊಟ ಮಾಡ್ದಲೇ ಈಚೆಗೆ ಬರೋದಿಲ್ಲ. ಅಂಥ ಒಂದು ಬೃಹತ್ ಇವತ್ತು ನಮ್ಮ ಸೌತ್ ಇಂಡಿಯಾದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ಪೈಕಿ ಧರ್ಮಸ್ಥಳದ ಮಂಜುನಾಥನು ಒಬ್ಬ ಭಾಳ ಪ್ರಮುಖವಾಗಿರ್ತಕ್ಕಂಥ, ಏನು ಈಗ ಧರ್ಮಸ್ಥಳದ ಮಂಜುನಾಥನಿಗೆ ಹೋದರೆ, ರಾಘವೇಂದ್ರ ಸ್ವಾಮಿಗೆ ಹೋದರೆ, ತಿರುಪತಿಗೆ ಹೋದರೆ, ಈ ಥರ ಆದಿಚುಂಚನಗಿರಿ ಕಾಲಭೈರವನಿಗೆ ಹೋದರೆ, ಈ ಥರ ಈ ಸಿದ್ಧಗಂಗಾ ಸ್ವಾಮೀಜಿ, ಶಿವಕುಮಾರ ಸ್ವಾಮೀಜಿಯವ್ರ ಸಿದ್ಧಗಂಗಾ ಮಠಕ್ಕೆ ಹೋದರೆ, ದೇಶಿಕೇಂದ್ರ ಸ್ವಾಮೀಜಿಗಳವ್ರ ಮಠಕ್ಕೆ ಹೋದರೆ ನಮಗೆಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ಸಮಾಧಾನ, ನೆಮ್ಮದಿ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಭಾರತದ ಭಾಳ ಪ್ರಮುಖವಾಗಿರ್ತಕ್ಕಂಥ ಮಠಗಳಲ್ಲಿ ಒಂದು ಸಂಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಧರ್ಮಸ್ಥಳದ ಮಂಜುನಾಥ ಕ್ಷೇತ್ರ. ನನಗೂ ಸಹಿತ ಧರ್ಮಸ್ಥಳದ ಮಂಜುನಾಥನ ವೀರೇಂದ್ರ ಹೆಗ್ಗಡೆಯವರು 10 ಸಾರಿ ಭೇಟಿ ಮಾಡಿದ್ದೀವಿ. ಆದರೆ ಅವರ ಬ್ರದರ್ ಒಬ್ಬರು ಕೊನೆಯಲ್ಲಿರ್ತಕ್ಕಂಥ, ಇಲ್ಲಿ ಮಧ್ಯದಲ್ಲಿರ್ತಕ್ಕಂಥವ್ರು ಬೆಂಗಳೂರಿನಲ್ಲಿ ಸರ್ಕಾರದ ಜೊತೆ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಓಡಾಡ್ಕೊಂಡಿರ್ತಕ್ಕಂಥವ್ರು ಕೀರ್ತಿಯವರು ಭಾಳ ಆಪ್ತರು, ನಮಗೆ ಭಾಳ ಒಡನಾಟದಿಂದ ಇದ್ದೀವಿ. ಇವತ್ತು ಧರ್ಮಸ್ಥಳ ನೆನ್ನೆ ಮೊನ್ನೆದಲ್ಲ. ಒಂದು ದಿವಸಕ್ಕೆ 30,000 ಜನ ಅಂದಾಜು ಅಲ್ಲಿ ದಾಸೋಹವನ್ನು ಕೊಡ್ತಾರೆ, ಊಟ ಮಾಡ್ತಾರೆ. ನಾವು ಧರ್ಮಸ್ಥಳಕ್ಕೆ ಹೋದರೆ ಅದು ಒಂದು ಪ್ರಸಾದ ಅಂತೇಳಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.